ಡೆಬ್ಯೂ ಫಿಲ್ಮ್. ಆದರೆ ನಾನು ಮೊದಲು ಕಾಲೇಜಲ್ಲಿ ಮತ್ತು ಸ್ಕೂಲಲ್ಲೆಲ್ಲ ಥಿಯೇಟರ್ ತುಂಬ ಮಾಡಿದ್ದೀನಿ, ಆದರೆ ಫಿಲ್ಮಲ್ಲಿ ಮೊದಲೇ ಸಲ ಮಾಡ್ತಾ ಇರೋದು. ಸೊ ಫಿಲ್ಮಲ್ಲಿ ಮೊದಲೇ ಸಲ ಮಾಡ್ತಾ ಇರೋದು, ಅದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಟ್ರೈನಿಂಗ್ ಎಲ್ಲ ಕೊಡಿಸಿದ್ದಾರೆ. ನಿಮಗೆ ಮುಂಚೆನೇ ಫಿಲಮ್ ಮೇಲೆ ಬರಬೇಕು ಅಂತ ಇಂಟ್ರೆಸ್ಟ್ ಇಲ್ಲ? ಮುಂಚೆನೇ ಹೌದು, ಫಿಲ್ಮಲ್ಲಿ ಬರಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಆದರೆ ಆ್ಯಕ್ಟಿಂಗ್ ನನ್ನ ಹಾಬಿ ಇದು. ಸೊ ತುಂಬ ಪ್ಯಾಷನೆಟ್ ಆಗಿದ್ದೀನಿ ಆ್ಯಕ್ಟಿಂಗ್. ಆ್ಯಕ್ಟರ್ಸ್ ಹೇಗಿರುತ್ತೆ ಅಂದರೆ, ಆ್ಯಕ್ಟಿಂಗ್ ಹೇಗಿರುತ್ತೆ ಎಸ್ಪೆಷಲಿ ನಮಗೆ ನಮ್ಮ ಏನೆಲ್ಲ ಇರುತ್ತೆ ಎಲ್ಲ ಫೀಲಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ಬೋದು ಆ್ಯಕ್ಟಿಂಗಲ್ಲಿ. ಸೊ ಇಟ್ ಕವರ್ಸ್ ಆಲ್ ಆಸ್ಪೆಕ್ಟ್ಸ್ ಆಫ್ ಟ್ಯಾಲೆಂಟ್. ತುಂಬ ಕೋತಿರಾಜ್ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂತ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಅವ್ರು ಎಲ್ಲರೂ ನೋಡಿದ್ದಾರೆ, ಅವ್ರು ರಿಯಲ್ ಲೈಫ್ ಹೀರೋ ಆಗಿದ್ದಾರೆ. ಸೊ ಇದೊಂದು ರಿಯಲ್ ಲೈಫ್ ಸ್ಟೋರಿ ಮೇಲೆ ಬೇಸ್ ಆಗಿದೆ. ಮತ್ತು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಆ್ಯಕ್ಟಿಂಗ್ ಕ್ಲಾಸಸ್ಸಲ್ಲೆಲ್ಲ ಒಟ್ಟಿಗೆ ಇರುವಾಗ ತುಂಬ ತಮಾಷೆ ಮಾಡ್ತಾರೆ, ಮತ್ತು ಅವ್ರು ತುಂಬ ಟ್ಯಾಲೆಂಟೆಡ್. ಅವ್ರು ಎಷ್ಟು ಕಲ್ತಿದ್ದಾರೆ ಅಂತ ನಾನು ನೋಡಿದ್ದೀನಿ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ. ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿ ಪಾತ್ರ. ಜ್ಯೋತಿರಾಜ್ ಅವರು, ದೀಪಿಕಾ ದಾಸ್ ಅವರು ಮತ್ತು ನಾನಿರೋದು. ಸೊ ಎಲ್ಲ ಕ್ಯಾರೆಕ್ಟರ್ಗೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿಕೊಟ್ಟಿದ್ದಾರೆ, ಯಾರಿಗೂ ಮೇಲೆ ಕೆಳಗಡೆ ಅಂತ ಕೊಟ್ಟಿಲ್ಲ. ಈ ಚಿತ್ರ ಎಲ್ಲರೂ ನೋಡಬೇಕು ಅಂತ ಆಸೆ ಇದೆ. ಯಾಕಂದರೆ ಇದು ರಿಯಲ್ ಲೈಫ್ ಸ್ಟೋರಿನ ತೋರಿಸ್ತಾ ಇದೆ. ಅವ್ರಿಗೆ ರೆಕಗ್ನಿಷನ್ ಸಿಗಬೇಕು, ಮತ್ತು ಅವ್ರು ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಎಷ್ಟು ಪವರ್ ಇದೆ ಅವ್ರ ಒಳಗಡೆ, ಅವರು ಎಷ್ಟು ಟ್ಯಾಲೆಂಟೆಡ್ ಅಂತ ಎಲ್ಲರೂ ನೋಡಬೇಕು. ಅದಕ್ಕೆ ಓದಲಾರ್ದವರು ಸಾಧನೆ ಮಾಡ್ಬೋದು ಅಂತ ತೋರ್ಸೋಕೆ ಹೋಗಲಿ. ಫಸ್ಟು ನಾನು ಬಂದು ಏನು ಓದಿಲ್ಲ, ನಿಮಗೆಲ್ಲ ಗೊತ್ತು, ಬಟ್ ಸಾಧನೆ ಮಾಡಿದ್ದೀನಿ ಅಷ್ಟೇ. ಈಗ ಗಾಂಧಿನಗರ್ಗೆ ಎಂಟ್ರಿ ಕೊಟ್ಟು ಫಿಲಿಮ್ ಮೂಲಕ ನಾನು ಓದಿಲ್ಲಾರ್ದಕ್ಕೆ ಮತ್ತು ಅದೆಲ್ಲ ನನ್ನ ಜೀವನ ಕಥೆನ ಒಂದು ಪಿಕ್ಚರ್ ಮಾಡಿ ಮಾಡ್ತಾಯಿದ್ದಾರೆ. ಓದಿಲ್ಲ ಅಂದರೂ ಮನುಷ್ಯ ಸಾಧಿಸ್ಬೋದು, ಬದುಕ್ಬೋದು, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರ್ಬೋದು ಅಂತ ತೋರ್ಸೋಕ್ಕೋಸ್ಕರ ಇದು. ಅದಕ್ಕಂತ ಓದಲೇಬೇಡ್ರಿ ಅಂತ ಯಾರಿಗೂ ಹೇಳಲ್ಲ. ಎಜುಕೇಷನ್ ಜೊತೆ ಟ್ಯಾಲೆಂಟು ಬೇಕು, ಟ್ಯಾಲೆಂಟ್ ಜೊತೆ ಎಜುಕೇಷನ್ ಬೇಕು. ಬುದ್ಧಿಶಕ್ತಿ ಎರಡೂ ಇದ್ರೇ ಮನುಷ್ಯ ಬೆಳೆಯೋದು ಚೆನ್ನಾಗಿ. ಹಂಗಾಗಿ ಜಾಸ್ತಿ ಓದಬೇಡಿ, ಚೆನ್ನಾಗಿ ಓದ್ರಿ, ಜಾಸ್ತಿ ಓದಬೇಡಿ. ಎಜುಕೇಷನ್ ಜೊತೆ ಟ್ಯಾಲೆಂಟ್ ತೊಗೊಂಡು ಒಳ್ಳೆಯದು ಮಾಡಿ. ಬಟ್ ನನಗೆ ತಿಳಿದ ಮಟ್ಟಿಗೆ ನಾನು ಬಂದು ಸಾಧನೆ ಮಾಡಿದ್ದೀನಿ. ಏನೋ ನಾನು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ನನಗೆ ಗಾಂಧಿನಗರದಾಗ ಒಂದು ಚಾನ್ಸ್ ಸಿಗುತ್ತೆ. ನನ್ನದೇ ಜೀವನ ಕಥೆನ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ವಯಸ್ಸಿಂದ ನನಗೆ ನಡೆದಿರೋ ಕಥೆನೇ ಒಂದು ಪಿಕ್ಚರ್ ಥರ ಮಾಡಿ ಇದು ಮಾಡ್ತಾಯಿದ್ದೀನಿ. ನನಗೆ ನನ್ನ ಹುಡುಗರಾಗಲಿ ಏನಕ್ಕೆ ಅಂದ್ರೆ ನನ್ನ ಡೈರೆಕ್ಟರ್ ಹತ್ರ ದುಡ್ಡು ಕಾಸು ಏನಕ್ಕೆ ಇದು ಮಾಡಲಿಲ್ಲ, ಬಟ್ ಅವ್ರು ಹೇಳಿದಕ್ಕೆ ಒಪ್ಕೊಂಡು ತುಂಬ ಒಳ್ಳೆಯವರು. ಡೇವಿಡ್ ಸರ್ ನನಗೆ 6 ತಿಂಗಳಿಂದ ಇಲ್ಲೇ ಟ್ರೈನಿಂಗ್ ಕೊಟ್ಟು ಇದು ಮಾಡಿಸಿ, ಶಿವಶಂಕರ್ ಸರ್ ಹತ್ರ ಆ್ಯಕ್ಟಿಂಗ್ ಕಲಿಸಿ, ಕುಂಫು ಫಾಲ್ಗೆ ಚೆನ್ನೈ ಕಲಿಸಿ, ಕುಂಫು ಫಾಲ್ ಹತ್ರ ಕುಂಫು ಕಲಿಸಿ, ಸಾಮ್ರಾಜ್ ಸರ್ ಹತ್ರ ಡ್ಯಾನ್ಸು, ಜಿಮ್ನಾಸ್ಟಿಕ್ ಎಲ್ಲ ಕಲಿಸಿ ನನಗೆ ಒಂದು ಸ್ಥಾನ ಕೊಟ್ಟು ಒಂದು ಗಾಂಧಿನಗರದಾಗೆ ಕರ್ಕೊಂಬಂದಾರೆ. ಮೋತಿಮಾಲ್ ಎಲ್ಲರೂ ಒಳಗೆ ರೂಮ್ ಮಾಡಿ ಉಳ್ಕೊಂಡು ದೊಡ್ಡವರಾಗಿದ್ದಾರೆ, ರಜನಿಕಾಂತ್ ಎಲ್ಲರೂ. ಬಟ್ ನಾನು ಅದನ್ನು ಹಚ್ಚಿದ್ದೀನಿ, ನಾನು ಹೆಂಗಾಗ್ತೀನಿ ಏನೋ ಗೊತ್ತಿಲ್ಲ. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟರೆ ನಮ್ಮ ಡೇವಿಡ್ ಸರು ನಮ್ಮ ಜನತೆ, ನಮ್ಮ ಕರ್ನಾಟಕ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಸಾಧನೆ ಅಂದರೆ ಏನು, ನಮ್ಮ ಕನ್ನಡಿಗರು ಅಂದರೆ ವೀರ ಕನ್ನಡಿಗರು ಅಂದರೆ ಏನು ಅಂತ ತೋರ್ಸೋಕ್ಕೋಸ್ಕರ ಇದು ಮಾಡ್ತೀನಿ. ಬೇರೆ ತೆಲುಗು, ತಮಿಳು, ಕನ್ನಡ ಪಿಕ್ಚರ್ಗಳೆಲ್ಲ ದುಡ್ಡು ಬಜೆಟ್ ಹಾಕಿ ಚೆನ್ನಾಗಿ ಮಾಡ್ತಾರೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ಸಾಧನೆಗಾರ ರಿಯಲ್ ಆಗಿ ಮಾಡ್ತಾಯಿದ್ದೀನಿ. ನಾನು ಈ ಪಿಕ್ಚರ್ನ ಯಾವುದು ಡೂಪ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ, ರಿಯಲ್ ಆಗಿನೇ ಮಾಡ್ತಾಯಿದ್ದೀನಿ. ನೀವು ನೋಡಿ ಯಾವ ಸ್ಥಾನ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸ್ತೀನಿ. ಜ್ಯೋತಿರಾಜ್ ಅವರೇ, ಈ ಹಿಂದೆ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದೀರಾ. ಸೊ ಆ್ಯಕ್ಟಿಂಗ್ ನಿಮಗೆ ಸಾಧನೆ ಬಿಟ್ಬಿಡಿ, ಆ್ಯಕ್ಟಿಂಗ್ ಫೀಲ್ಡ್ ಹೇಗೆ ಅನಿಸುತ್ತೆ ನಿಮಗೆ? ನನಗೆ ತುಂಬ ಕಷ್ಟ. ಯಾವುದೇ ಆದರೂ ರೀಲಾಗಿ ಮಾಡೋಕ್ಕೆ ತುಂಬ ಕಷ್ಟ ಆಯ್ತು. ರಿಯಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ರೀಲಾಗಿ ಮಾಡೋಕ್ಕೆ ಕಷ್ಟ ಆಗ್ತದೆ. ಆದರೆ ಇವಾಗ ಅದಕ್ಕೋಸ್ಕರನೇ ಆ್ಯಕ್ಟಿಂಗು ಅದೆಲ್ಲ ಕೇಳ್ಕೊಟ್ರು, ಅದನ್ನೊಂದು ಸ್ಥಾನ ಇಟ್ಟಾರೆ. ಅದನ್ನೇ ಉಳಿಸ್ಕೊಂಡು ನಾನು ಇನ್ನೂ ಚೆನ್ನಾಗಿ ಸಾಧನೆ ಮಾಡಬೇಕು ಅಂದ್ಕೊಂಡೆ. ಮೊದಲನೇ ಸರಿ ಗಾಂಧಿನಗರ್ಗೆ ಎಂಟ್ರಿ ಕೊಟ್ಟು ಒಳ್ಳೆ ಹೀರೋ ಆಗಿ ಒಂದು ಚಾನ್ಸ್ ಕೊಟ್ಟು ಮಾಡಿಸೋದಾರೆ. ನಾನು ಚೆನ್ನಾಗೇ ಮಾಡ್ತೀನಿ, ಇದನ್ನೆಲ್ಲ ರಿಯಲ್ ಆಗಿನೇ ಮಾಡ್ತೀನಿ. ನಿಮಗೆಲ್ಲ ಹಿಡಿಸ್ತದೆ ಜನಗಳಿಗೆ, ನಮ್ಮ ಕರ್ನಾಟಕ ಜನ ನನಗೊಂದು ಸ್ಥಾನ ಕೊಟ್ಟಾರೆ. ನಿಮಗೆಲ್ಲ ಇದನ್ನೂ ಒಂದು ಸ್ಥಾನ ಕೊಡ್ತೀನಿ ನೋಡಿ. ನೀವೇ ಕೊಟ್ಟು ನೀವು ಯಾವುದೇ ಒಂದು ಸ್ಥಾನ ಕೊಟ್ಟು ಬಗ್ಗೆ ನನಗೆ ಲೈಫ್ ಅಂದರೆ ಏನು, ಸಿನಿಮಾ ಅಂದರೆ ಏನಂತ ಗೊತ್ತು. ನಾನೇ ಆ ಥರ ಎಲ್ಲ ಕೆಟ್ಟ ಕೆಲಸಗಳಿಗೆ ಮಿಸ್ಯೂಸ್ ಮಾಡ್ಕೊಂಡು ಇದು ಮಾಡೋಣಲ್ಲ. ನೀವು ಯಾವುದು ಕೊಟ್ಟರು ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ನನ್ನ ಪ್ರಕಾರ ಬೆಳ್ಳಿ ತೆರೆಗೂ ಹಾಗೂ ಕಿರುತೆರೆಗೂ ಇರೋ ಡಿಫ್ರೆನ್ಸ್ ಅಂದರೆ, ನಮ್ಮ ರಿಯಲ್ ಲೈಫಲ್ಲಿ ಒಂದು ಕಾಲೇಜು ಆ್ಯಂಡ್ ಸ್ಕೂಲ್ ಲೈಫ್ ಇರೋ ಥರ ಡಿಫ್ರೆನ್ಸ್. ಸ್ಕೂಲಲ್ಲಿ ಒಂದು ಸ್ಟ್ರಿಕ್ಟಾಗಿ ಕೆಲವೊಂದು ಮೇಜರ್ ಥಿಂಗ್ಸ್ನ ತುಂಬ ಸ್ಟ್ರಿಕ್ಟಾಗಿ ಕಲಿತೀವಿ. ಅದೇ ಕಾಲೇಜಿಗೆಲ್ಲ ಸ್ವಲ್ಪ ಲೂಸ್ ಥರ ಎಲ್ಲ ಇರ್ತೀವಿ. ಐ ಅಫ್ಕೋರ್ಸ್ ಅಗ್ರಿ ವಿತ್ ದ್ಯಾಟ್. ಸೊ ಏನಾಗುತ್ತೆ ಅಂದರೆ ಅಲ್ಲಿ ತುಂಬ ಕಲ್ತಿರ್ತೀವಿ. ಸ್ಕೂಲಲ್ಲಿ ಕಲ್ತಿರೋದು ಕಾಲೇಜಲ್ಲಿ ಸ್ವಲ್ಪ ಈಸಿ ಅನಿಸುತ್ತೆ, ಸ್ವಲ್ಪ ಫ್ರೀಡಮ್ ಇರೋ ಥರ. ಸೊ ನನಗಿಲ್ಲಿ ಬಂದಿರೋ ಡಿಫ್ರೆನ್ಸು ಅಷ್ಟೇ. ಈ ಕಿರುತೆರೆಯಲ್ಲಿ ತುಂಬಾ ಕಲಿತೆ ನಾನು. ಅದಾದಮೇಲೆ ತುಂಬ ಸಿನಿಮಾಗಳನ್ನ ಕೂಡ ನಾನು ಮಾಡಿದೆ. ಸುಮಾರು ಇದು 4ನೇ ಮೂವಿ ಇನ್ ಕನ್ನಡ. ಎಲ್ಲ
ಟು ಬಿ ರಿಲೀಸ್ ಎಲ್ಲ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಬರ್ತಾರೆ. ಒನ್ ಬೈ ಒನ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಜ್ಯೋತಿರಾಜ್ ವರ್ಸಸ್ ಅಲಿಯಾಸ್ ಜ್ಯೋತಿರಾಜ್ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ಅವ್ರು ಬಿಡಿ ರಿಯಲ್ ಲೈಫಲ್ಲಿ ಹೀರೋ ಆಗೋಗ್ತಿದ್ದಾರೆ, ಸಿನಿ ಇದರಲ್ಲೂ ರಿಯಲ್ ಹೀರೋ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಫೀಲಿಂಗ್. ಸೊ ಬೀಂಗ್ ಎನ್ ಆರ್ಟಿಸ್ಟ್ ನಾನು ಯಾವ ಆರ್ಟಿಸ್ಟ್ ಕೊಟ್ಟು ನಾವು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಡಿಫ್ರೆಂಟ್ ಈಸ್ ಏನಂದರೆ ಇಲ್ಲಿ ಕೋತಿರಾಜ್ ಅವರ ರಿಯಲ್ ಸ್ಟೆಪ್ಸನ್ನ ನಾವು ನೋಡೋವಂಥ ಪಾಠ್ಯ ಆ್ಯಂಡ್ ಅವರು ಕೆಲವೊಂದು ಥ್ರಿಲ್ಲಿಂಗ್ಸ್ ಒಂದು ಡೇಂಜರಸ್ ಮೂಮೆಂಟ್ಸ್ ಎಲ್ಲ ನಾವು ರಿಯಲ್ ಆಗಿ ನೋಡಿ ದಂಕಾಗೋಂಥ ಇದೆಯಲ್ಲ ಅದು ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಅಫ್ಕೋರ್ಸ್ ನಾನು ಇನ್ನು ಶೂಟಿಂಗ್ ಇವತ್ತಾಗ ಸ್ಟಾರ್ಟ್ ಆಗ್ತಿದೆ. ಅದರಲ್ಲೇ ಆಲ್ರೆಡಿ ನಾನು ತುಂಬ ಅವ್ರ ಬಗ್ಗೆ ಕೇಳಿದ್ದೀನಿ, ಅವ್ರ ಕೆಲವೊಂದು ವೀಡಿಯೋಸ್ ಕೂಡ ನೋಡಿದ್ದೀನಿ ಆ್ಯಂಡ್ ಆಲ್ಸೋ ಅವರು ಕೆಲವೊಂದು ಡ್ಯಾನ್ಸ್ ಮೂಮೆಂಟ್ಸ್ ಜಿಮ್ನಾಸ್ಟಿಕ್ ಎಲ್ಲ ನೋಡಿದ್ದೀನಿ. ಇವತ್ತು ಏನು ಬಿಲ್ಡಿಂಗ್ ಹತ್ತುವಂಥ ಒಂದು ಸಿಚುವೇಶನ್ ನೋಡಿದ್ದೀನಿ. ಸೊ ಜನ ನೋಡಿದಾಗ ಅವ್ರನ್ನ ಒಂಥರ ಏನೋ ಬೇರೆ ಡಿಫ್ರೆಂಟ್ ಫೀಲ್ ಆಗುತ್ತೆ. ಏನಪ್ಪ ಇಷ್ಟೊಂದು ಕಷ್ಟದೆಲ್ಲ ಮಾಡ್ತಾರೆ, ಎಷ್ಟು ಈಸಿಯಾಗಿ ಮಾಡ್ತಾರೆ ಅಂತ. ಸೊ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಅವ್ರ ಜೊತೆ ಇದ್ದಾಗ ಪಕ್ಕದಲ್ಲಿ ನಾವು ನೋಡಿ ಇವರು ಇಂಥವ್ರು ಮಾಡ್ತಿದ್ದಾರಪ್ಪ ಅದೊಂದು ಹೆಸರು ಇರುತ್ತೆ. ಸೊ ಐ ರಿಯಲಿ ಹೋಪ್ ದ್ಯಾಟ್ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಿ ವಾಟ್ ಯು ಗೋನಾ ಸೇ ಅಬೌಟ್ ಜ್ಯೋತಿ ಅಲಿಯಾಸ್ ಇಟ್ಸ್ ಕಂಪ್ಲೀಟ್ಲಿ ಏನು ಅಡ್ವೆಂಚರಸ್ ಎಲ್ಲರೂ ಒಪ್ಕೋಬೇಕಾಗಿರೋವಂಥ ವಿಚಾರ ಇದರಲ್ಲಿ. ಯಾಕೆಂದರೆ ಅವರೊಂದು ರಿಯಲ್ ಬೇಸ್ಡ್ ಸ್ಟೋರಿ. ಅವ್ರು ರಿಯಲ್ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಎಷ್ಟು ಏನು ಆಗ್ತಿರೋದು ಅದು ಮಾಡಿರೋದೆಲ್ಲ ಎಲ್ರಿಗೂ ಗೊತ್ತು. ಸೊ ರಿಯಲ್ ಲೈಫಲ್ಲಿ ಸ್ಟ್ರಗಲ್ ಮಾಡಿರೋಂಥ ಕೆಲವು ಫೀಲಿಂಗ್ಸ್ ಎಮೋಷನ್ಸ್ ಎಲ್ಲನೂ ಟ್ರೈ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಒಂದು ಡೇಂಜರಸ್ ಮೂಮೆಂಟ್ಸ್ ಇದೆ. 7 to 8 ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, 7 to 8 ಸ್ಟಂಟ್ಸ್ ರಿಯಲ್ ಸ್ಟಂಟ್ಸ್ ಇದೆ ವಿತೌಟ್ ಏನೋ ಇದೆ. ಸೊ ನೋಡ್ಬೇಕಿನ ಹೇಗಾಗುತ್ತೆ. ನಾನು ಏನು ವಿಶ್ ಮಾಡ್ತೀನಿ ಅಂತ ಏನು ತೊಂದರೆ ಆಗುತ್ತೆ ಅಂದರೆ ಆರಾಮಾಗಿ ಮಾಡಿ. ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಹೇಳೋದೇನು ಆದರೂ ಬೀಂಗ್ ಎನ್ ಕೋ ಆರ್ಟಿಸ್ಟ್ ಐ ವಿಶ್ ಹಿಮ್ ವೆರಿ ಗುಡ್. ಯಾಕೆ ಮಾಡ್ತಿದ್ದೀರಾ ಅಂತಂದರೆ ಅವನು ನಿಜವಾದ ಹೀರೋತನ ಅದ್ರಲ್ಲಿ ಕಾಣಿಸ್ತಾ ಇದ್ದೆ, ನಿಜವಾದ ಒಂದು ಕೋತಿತನ ಅದ್ರಲ್ಲಿ ಕಾಣಿಸ್ತಾ ಇದ್ದೆ. ನಮ್ಮ ಜನರಿಗೆ ಯಾವಾಗಲೂ ಡಿಫ್ರೆಂಟ್ ಆಗಿರೋದು ಕೊಡಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ, ಅದ್ರಲ್ಲಿ ನಾನೊಬ್ಬ. ಅದನ್ನು ಇಷ್ಟಪಟ್ಟು ಅವನ ಒಂದು ಸಾಧನೆಗಳನ್ನ ನೋಡಿ ಅವನ್ನ ಸ್ಟಡಿ ಮಾಡಿ ಅವನ ಒಂದು 6 ತಿಂಗಳಿಂದ ನನ್ನಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ಜಿಮ್ನಾಸ್ಟಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು. ಅದರಲ್ಲಿ ಈಗ ಮಂಕಿ ಕುನ್ಫು ಬಂದು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ.